ಹೆಸರನ್ನು ಹೇಳಿ. ನನ್ನ ಹೆಸರು ಗೌರಿ ಅಂತ. ಗೌರಿ, ಇದು ಇನಿಷಿಯಲ್ PS ಗೌರಿ. ಓಕೆ, ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ರುಚಿ ಪ್ರಜೇಶನು ತನ್ನ ಮಗಳಾದ ದಕ್ಷಿಣೆಯನ್ನು ಯಾರಿಗೆ ಕೊಟ್ಟನು? ದಕ್ಷಿಣೆ ಅಂದರೆ ಈ ದಕ್ಷಿಣೆ ಅಲ್ಲ, ದಕ್ಷಿಣೆ ಮಗಳನ್ನು ಯಾರಿಗೆ ಕೊಟ್ಟನು? ಯಜ್ಞನಿಗೆ ಕೊಟ್ಟನು. ರುಚಿ ಪ್ರಜೇಶನ ಮಗಳನ್ನು ದಕ್ಷಿಣೆಯನ್ನು ಯಜ್ಞನಿಗೆ ಕೊಟ್ಟ. ಯಜ್ಞನಿಗೆ ಕೊಡ್ತಾರೆ. ಸರಿಯಾದ ಉತ್ತರ. ರುಚಿ ಪ್ರಜೇಶನು ತನ್ನ ಮಗಳಾದ ದಕ್ಷಿಣೆಯನ್ನು ಯಜ್ಞನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ರುಚಿ ಪ್ರದೇಶ ಅಂದ್ರೆ ರುಚಿ ಪ್ರಜಾಪತಿ. ಅದೇ ರುಚಿ ಪ್ರಜಾಪತಿ, ಆ ರೀತಿ. ಈಗ ನಿಮ್ಗೆ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ತಮಗೆ, ಊರ ಹೊರಗಿನ ಗುಡಿಯ ಬಳಿಯಲ್ಲಿ ಕಾರ್ಯದ ಸಮಯದಲ್ಲಿ ತೂಕಡಿಗೆ ಬಂದ ಗೋಪಾಲನನ್ನು ಯಶೋದೆಯು ಎಲ್ಲಿ ಮಲಗಿಸಿದಳು? ಈಗ ಊರ ಹೊರಗಿನ ಗುಡಿ ಹೋಗಿರ್ತಾರಲ್ಲಿ ಎಲ್ರೂ, ಆವಾಗ ಕಾರ್ಯದ ಸಮಯದಲ್ಲಿ ತೂಕಡಿಗೆ ಬಂದ ಗೋಪಾಲನನ್ನು ಯಶೋದೆಯು ಎಲ್ಲಿ ಮಲಗಿಸಿದಳು? ಬಾಲಕೃಷ್ಣನನ್ನು. ಒಟ್ಟಿನಲ್ಲಿ ಮಗುವನ್ನ ಎಲ್ಲಿ ಮಲಗಿಸಿದ್ಲು? ಮರದ ಕೆಳಗಲ್ಲ, ನೆನಪು ಮಾಡ್ಕೊಡ್ರಿ, ಜೋರಾಗಿ ಹೇಳ್ಬೇಕು. ಬಂಡಿಯಲ್ಲಿ. ಕರೆಕ್ಟ್. ಬಂಡಿ ಎಲ್ಲ? ಬಂಡಿ ಒಳಗೆ. ಬಂಡಿ ಕೆಳಗಡೆ. ಕರೆಕ್ಟ್. ಬಂಡಿ ಕೆಳಗೆ. ಕರೆಕ್ಟಾ? ಕರೆಕ್ಟ್ ಅನ್ಕೋತೀನಿ. ಬಂಡಿ ಕೆಳಗಡೆ. ಯಾಕಂದ್ರೆ ಇದೇನೆ, ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ ಎತ್ತಿ ಇದು ಮಾಡಿ ಇದನ್ನ ತನ್ನ ಕಾಲನ್ನ ಎತ್ತರ ಮಾಡಿ ಅದನ್ನ ಏನ್ ಮಾಡ್ತಾನೆ, ಉದ್ದ ಮಾಡಿ ಬಂಡೆನ ಎದುರಿಸ್ಬಿಡ್ತಾನೆ. ತಾರೋ ನಮ್ಮ ಬಂಡಿಯ ಆ ಹಾಡು ಏನೋ 108 ಈ ದಾಸರುಗಳು ಅದಕ್ಕೆ ತಕ್ಕಂತೆ ಜೋಡಿಸಿರ್ತಾರೆ. ನಮಗೆ ನೆನಪು ಬರ್ಬೇಕು ಈ ಕಾಲಕ್ಕೆ ಅಷ್ಟೇ. ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ತಮಗೆ, ಆಕೂತಿಯಲ್ಲಿ ಪರಮಾತ್ಮನು ಯಾವ ನಾಮದಿಂದ ಅವತರಿಸಿದನು? ಆಕೂತಿಯಲ್ಲಿ ಪರಮಾತ್ಮನು ಯಜ್ಞನಾಮದಿಂದ ಯಜ್ಞನಾಮಕ ಪರಮಾತ್ಮ ಇದು ಏನ್ ಮಾಡ್ತಾರೆ, ಅವತಾರವನ್ನ ಮಾಡ್ತಾರೆ. ಸರಿಯಾದ ಉತ್ತರ. ಚಪ್ಪಾಳೆ ಸರಿಯಾಗಿ ಬರ್ತಾ ಇಲ್ಲ, ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆ ತಮಗೆ. ಘೋರ ಕೌರವ ಸೈನ್ಯ ಸಮುದ್ರವನ್ನು ಅನಾಯಾಸವಾಗಿ ಪಾಂಡವರು ದಾಟಿ ಜಯಿಸಿದರು ಎಂದು ಪರೀಕ್ಷಿತನು ಸೂತರಲ್ಲಿ ಯಾವ ದೃಷ್ಟಾಂತದಿಂದ ಹೇಳಿದನು? ಘೋರ ಕೌರವ ಸೈನ್ಯ ಸಮುದ್ರವನ್ನು ಅನಾಯಾಸವಾಗಿ ಪಾಂಡವರು ದಾಟಿ ಜಯವನ್ನು ತಂದುಕೊಡ್ತಾರೆ ಎಂದು ಪರೀಕ್ಷಿತನು ಸೂತರಲ್ಲಿ ಯಾವ ದೃಷ್ಟಾಂತ ಕೊಟ್ಟಿರೋದಕ್ಕೆ? ಕರುವಿನ ಹೆಜ್ಜೆಯ ಕುಣಿಯ ನೀರನ್ನು ಅನಾಯಾಸವಾಗಿ ದಾಟುವಂತೆ ದೃಷ್ಟಾಂತವನ್ನು ಕೊಡ್ತಾರೆ. ಏನು ಇನ್ನೊಂದ್ಸಲಿ ಹೇಳ್ಬಿಡಿ. ಕರುವಿನ ಹೆಜ್ಜೆಯ ಕುಣಿಯ ನೀರನ್ನು ಎಲ್ಲರೂ ಅನಾಯಾಸವಾಗಿ ದಾಟುವಂತೆ ದೃಷ್ಟಾಂತ. ಸರಿ. ನೋಡ್ರಿ, ಇದು ನಾವು ಗೋಷ್ಪಾದೋದಕ. ಅದು ಎಷ್ಟು ಇರುತ್ತೆ? ಒಂದಿಷ್ಟು ಸೈಜ್ ಇರುತ್ತೆ, ಒಂದು ಪುಟ್ಟ ಮಗುನು ದಾಟ್ಬೋದು ಅಲ್ವಾ? ಅಷ್ಟು ಅನಾಯಾಸವಾಗಿ ಇವ್ರು ಏನ್ ಮಾಡಿದ್ರು, ಪಾಂಡವರು ಇವರು ಮಹಾಘೋರವಾದಂಥ ಯುದ್ಧವನ್ನು ಮಾಡಿ ಜಯಶಾಲಿಗಳಾದರು ಪರಮಾತ್ಮನ ಕೃಪೆಯಿಂದ. ಅದು ಭಾರಿ ಇಂಪಾರ್ಟೆಂಟ್. ಅದು ಸಾಗರ ದಾಟಿಸೋ ಧೀರ ಧರ್ಮರಾಯನ ನಿಜ ವೃಕೋದರ ಆ ಮಧ್ಯಗೆ ಹರ ಕುವರ ಹನುಮ ಭೀಮರೇ ಮಧ್ವಾವತಾರ ಆ ಮನೋಹರ ದಿವ್ಯ ನಾಮ ನಾಮಾಮೃತವ ಆ ಮನೋಹರ ದಿವ್ಯ ರಾಮ ನಾಮಾಮೃತ ಪ್ರೇಮದಿ ಕರುಣಿಸೋ ಸ್ವಾಮಿ ದಯಾನಿಧೆ ಹನುಮ ಹಾಲಬಾವಿಯಲ್ಲಿರುವಂಥ ಭೀಮ. ಭೀಮಸೇನ್ ದೇವರು
ವಾಯುದೇವರು ಅವರಿಗೇ ಅಷ್ಟು ಇರಬೇಕಾದ್ರೆ ನಿನ್ನ ಪರಮಾತ್ಮ ಅವನ ಪಾದವನ್ನು ನಂಬಿದ್ರು ಅನಾಯಾಸವಾಗಿ ದಾಟಿಸಿದ್ರು. ಶಕಟನ ಬಂಡಿಯ ಮುರಿದಾನೆ ಅದು ಶಕಟನ ಬಂಡಿಯ ಮುರಿದಾನೆ. ಆನೆ ಬಂತ ಆನೆ ಅದರಲ್ಲಿ ಬರ್ತಕ್ಕಂಥ ಒಂದು ಇದು ಅದು ಶಕಟಾಸುರ ಅಂತ. ಈ ರೀತಿ ಒಂದು ಪ್ರತಿ ಇದಕ್ಕೂ ಕೂಡ ದಾಸರು ಒಂದು ಇದನ್ನು ನಮ್ಮ ದೃಷ್ಟಾಂತವನ್ನು ಕೊಟ್ಟೇ ಇರ್ತಾರೆ. ಮತ್ತು ದಾಸ ಸಾಹಿತ್ಯದಲ್ಲಿ ಬೇಕಾದಷ್ಟು ದೃಷ್ಟಾಂತಗಳನ್ನು ನಾವು ಕಾಣ್ತೀವಿ. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಹರೇ ಶ್ರೀನಿವಾಸ, ಧನ್ಯವಾದ.